ಇವಾಗ ನಾವು ಡೇ ಒನ್ನಿಂದ ಅಲ್ಲಿ 2012 ಅತ್ಯಾಚಾರ ನಡೆಯುತ್ತೆ. ಆಗ ತಿಮ್ಮಾರೆಡ್ಡಿ ಅವರು ಸ್ಟಾರ್ಟಿಂಗ್ ಅವರು ಹೋರಾಟ ಮಾಡಿದಾಗ ಅವ್ರು ಸ್ಟಾರ್ಟಿಂಗ್ ಅಪರಾಧಿ ಅಂತ ನ್ಯೂಸ್ ಚಾನಲಲ್ಲಿ ಬಂದು ಹೇಳಿದ್ದು, ಅಲ್ಲಿ ಹೋರಾಟ ಮಾಡಿದ್ದು ಸಂತೋಷ್ ರಾವ್ ಅಂತಲೇ ಹೇಳ್ತಿದ್ದಿದ್ದು ಡೇ ಒನ್ನಿಂದನೂ ಕೂಡ. ಆಮೇಲೆ ಯಾವತ್ತು ಅದು ಡೇ ಒನ್ ಅಂದರೆ ಅವರಿಗೆ ಹೆಗ್ಡೆ ಕುಟುಂಬದ ಮೇಲೆ ಗ್ರಜ್ಜಿರುತ್ತೆ. ಆಮೇಲೆ ಅವರು ಯಾವ ಕಾರಣಕ್ಕೋಸ್ಕರ ಇವಾಗ ಈ ಸಂತೋಷ್ ರಾವ್ ಅಂತ ಅವ್ರು ಯಾರಿದ್ದಾರೋ ಆರೋಪಿ, ಇವರು ಆರೋಪಿ ಅಲ್ಲ ಅಂತ ಎಲ್ರಿಗೂ ಗೊತ್ತಾಗ್ತಾ ಬರ್ತಾ ಇರುತ್ತೆ ಅಂತಾಗ ಅದನ್ನು ಹೆಗ್ಡೆ ಫ್ಯಾಮಿಲಿ ಅವ್ರಿಗೆ ಹಾಕಕ್ಕೆ ನೋಡ್ತಾರೆ. ಸೊ ಇದನ್ನು ಹಾಕಕ್ಕೆ ನೋಡಿದಾಗ ಒಂದೊಂದೇ ಒಂದೊಂದೇ ಬೇರೆ ಬೇರೆ ವಿಷಯಗಳನ್ನು ತೆಗಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಅನನ್ಯ ವಿಷಯ ಆಗಿರ್ಬೋದು, ಇಲ್ಲಾಂದರೆ ವೇದವತಿ ವಿಷಯ ಆಗಿರ್ಬೋದು, ಈ ಎಲ್ಲ ವಿಷಯವನ್ನು ತಗೊಳ್ಳುವಂಥದ್ದು ಪ್ರಯತ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಬೇರೆಯವರು ಕೇರಳದಿಂದ ಕಮ್ಯುನಿಸ್ಟ್ ಬಂದವರು ಅವರು ಇವ್ರ ಜೊತೆ ಸೇರ್ಕೋತಾರೆ. ಇವ್ರ ಜೊತೆ ಸೇರಿಕೊಂಡು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಇವರು ಹೋರಾಟವನ್ನು ಮಾಡ್ತಾರೆ. ಆಯ್ತು ರೀ, ನಿಮ್ಮ ಮಾತನ್ನು ಆರ್ಗ್ಯುಮೆಂಟಿಗೆ ಒಪ್ಕೊಳ್ಳೋಣಪ್ಪ. ಯಾರೋ ಒಂದಷ್ಟು ಗ್ರೇಡ್ ಇದ್ದವರೆಲ್ಲ ಸೇರ್ಕೊಂಡ್ರು ಅಂತ. ಬಟ್ ಒಂದು ಜನಾಂದೋಲನ ಆಯ್ತಲ್ಲ ಇದು. ಈಗ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಜನ ನನ್ನ ಕಮೆಂಟ್ ಹಾಕ್ತಾರೆ, ಹಾಂ ಸರ್, ಬಟ್ ಸೌಜನ್ಯ ಬಗ್ಗೆ ಮಾತಾಡಿ, ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತಾರೆ. ಅವ್ರಿಗೇನು ಗ್ರೇಡ್ ಇದೆ ಧರ್ಮಸ್ಥಳದ ಮೇಲೆ? ಬಟ್ ಅವ್ರಿಗೆ ಜನಸಾಮಾನ್ಯರಿಗೆ ಏನು ಸಿಟ್ಟಿದೆ ಧರ್ಮಸ್ಥಳ? ಜನಸಾಮಾನ್ಯರಿಗೆ ಸರ್ ನೋಡಿ, ಈಗ ಅನನ್ಯ ಭಟ್ ಅಂತ ಪ್ರಕರಣ ಹೇಳಿದ್ರಲ್ಲ, ಅನನ್ಯ ಭಟ್ KMCಯಲ್ಲಿ ಸ್ಟಡಿನೇ ಮಾಡಿಲ್ಲ. 21ನೇ ವರ್ಷ ಅವಳಿಗೆ KMCಯಲ್ಲಿ ಅವಳು MBBS ಸೀಟ್ ತಗೊಂಡಿದ್ಲು. 6 ತಿಂಗಳಾಗಿತ್ತಷ್ಟೇ. ಧರ್ಮಸ್ಥಳಕ್ಕೆ ಫ್ರೆಂಡ್ಸ್ ಜೊತೆ ಹೋಗ್ತಾಳೆ. ಅಲ್ಲಿ ಫ್ರೆಂಡ್ಸ್ ಎಲ್ಲ ಮನೆಗೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಇವಳು ಒಬ್ಳೆ ಅಲ್ಲಿ ಇರ್ತಾಳೆ. ಆಮೇಲೆ ಅಲ್ಲಿಂದ ಅವಳು ನಾಪತ್ತೆ ಆಗ್ತಾಳೆ ಅಂತ ಅನನ್ಯ ಭಟ್ ತಾಯಿ ಅಂತ ಹೇಳ್ಕೊಂಡಂತ ಸುಜಾತಾ ಭಟ್ ಅನ್ನುವಂಥ ಮಹಿಳೆ ಬರ್ತಾರೆ. ಸುಜಾತಾ ಭಟ್ ಅವರು ಕೇಳಿದರೆ ನಮ್ಮ ಪ್ರಾಪರ್ಟಿಯನ್ನು ಧರ್ಮಸ್ಥಳದವರು ತಗೊಂಡಿದ್ದಾರೆ, ನಮಗೆ ಅದರಲ್ಲೂ ನ್ಯಾಯ ಬೇಕು ಅಂತ ಹೇಳ್ತಾರೆ. ಇದಿಷ್ಟೂ ಕಥೆಯನ್ನು ಬೆನ್ನತ್ಕೊಂಡು ಹೋದರೆ 16ನೇ ವರ್ಷಕ್ಕೆ ಸುಜಾತಾ ಎನ್ನುವಂಥ ಲೇಡಿ ಮನೆ ಬಿಟ್ಟು ಓಡೋಗುವಂಥ ಲೇಡಿ ಅವರು ಕೋಲ್ಕತ್ತಾದಲ್ಲಿ ನಾನು CBI ಸ್ಟೆನೋಗ್ರಾಫರ್ ಆಗಿದ್ದೆ ಅಂತ ಹೇಳ್ತಾರೆ. ಅದು ಯಾವುದಕ್ಕೂ ಕೂಡ ಸರಿಯಾದ ಸಾಕ್ಷಿ ಇಲ್ಲ. ಅನನ್ಯ ಭಟ್ KMCಯಲ್ಲಿ ಸ್ಟಡಿನೇ ಮಾಡಿರೋದಿಲ್ಲ. ಮತ್ತು MBBSನ ಪ್ರಥಮ ವರ್ಷದ ವಿದ್ಯಾರ್ಥಿನಿ ಆದರೆ ಅವಳಿಗೆ 18 ವರ್ಷ ಆಗಿರಬೇಕಿತ್ತು. ಅವರು 21 ವರ್ಷ ಅಂತ ಹೇಳ್ತಾರೆ. ಇವರು ಸರ್ CBI ಸ್ಟೆನೋಗ್ರಾಫರ್. CBI ಆಫೀಸಲ್ಲಿ ಗೇಟ್ ವಾಚ್ಮನ್ಗೆ ಕೂಡ ಅಧಿಕಾರಿಗಳ ಸಂಪರ್ಕ ಇರುತ್ತೆ. ಇವ್ರು ಹೇಳ್ತಾರೆ ಧರ್ಮಸ್ಥಳದ ಸ್ಟೇಷನಿಗೆ ಹೋದ್ರೆ ನಾನು ಕಂಪ್ಲೇಂಟ್ ತೊಗೊಂಡಿಲ್ಲ ಅಂತ ಹೇಳ್ತಾರೆ. ತಲೆಗೆ ಯಾರೋ ಹೊಡೆದ್ರು ನಾನು ಕೋಮಕ್ಕೆ ಹೋದೆ ಅಂತ ಹೇಳ್ತಾರೆ. ಇವ್ರಿಗೆ ಹಾಗಿದ್ರೆ SP ಸಂಪರ್ಕ ಮಾಡಬೇಕು ಅನ್ನೋ ಪರಿಜ್ಞಾನ ಇರಲಿಲ್ವಾ? CBI ಅಧಿಕಾರಿಗಳಿಗೆ ಹೇಳ್ಬೋದಿತ್ತಲ್ಲ. ಖುದ್ದು ಇವರ ಮಗಳು ನಾಪತ್ತೆಯಾದ ಪ್ರಕರಣಕ್ಕೆ ಇವತ್ತಿನ ತನಕ ಒಂದೇ ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ಅವ್ರು ಎಲ್ಲೂ ಕೂಡ ಮಾಡಲಿಲ್ಲ. CBI ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆದಂಥ ಮಹಿಳೆಗೆ ಈ ದೇಶದಲ್ಲಿ ಎಲ್ಲೂ ಬೇಕಾದರೂ ಕಂಪ್ಲೇಂಟನ್ನು ಕೊಡ್ಬೋದು ಎನ್ನುವ ಸಾಮಾನ್ಯ ಜ್ಞಾನ ಇಲ್ವಾ? ಅವರ ಪ್ರಾಪರ್ಟಿ ವಿಷಯಕ್ಕೆ ಬಂದರೆ, ಅವರ ಪ್ರಾಪರ್ಟಿಯನ್ನು ನಾರಾಯಣ ರಾವ್ ಅನ್ನೋರು ಯಾರೋ ಪರ್ಚೇಸ್ ಮಾಡಿ ಧರ್ಮಸ್ಥಳಕ್ಕೆ ಅವರ ಪ್ರಾಪರ್ಟಿ, ನಾರಾಯಣ ರಾವ್ ಅವರ ಪ್ರಾಪರ್ಟಿಯನ್ನು ಸೇರಿ ದಾನವಾಗಿ ಕೊಟ್ಟಿರುವಂಥದ್ದು. ಧರ್ಮಸ್ಥಳಕ್ಕೂ ಅವರಿಗೂ ಸಂಬಂಧವೇ ಇರೋದಿಲ್ಲ. ಈ ಹೊಸ ಕ್ಯಾರೆಕ್ಟರ್ನ ಈಗ ತಗೊಂಡು ಬಂದಿದ್ದಾರೆ. ಇದನ್ನು ಪ್ರಶ್ನೆ ಮಾಡಿದ ಮೇಲೆ ಸುಜಾತಾ ಭಟ್ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಅಲ್ಲಿ ನಿಮ್ದು ಅಲಿಗೇಷನ್ ಈಗ ಅನನ್ಯ ಭಟ್ ಅನ್ನುವಂಥದ್ದು ನನಗೆ ಡೌಟ್. ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರೇ ಇಲ್ಲ, ಕ್ರಿಯೇಟೆಡ್ ಕ್ಯಾರೆಕ್ಟರ್ ಅದು. ಓಕೆ, ಇವ್ರು ಹೇಳ್ತಾರೆ ನಾನು ಬೆಂಗಳೂರಿನಲ್ಲಿ ಅಷ್ಟು ಹೇಳ್ತಾರ. KMCಲಿ ಮೆಡಿಕಲ್ ಓದ್ತಾ ಇದ್ರು, 6 ತಿಂಗಳಿಂದ ಕಾಲೇಜ್ಗೆ ಓದ್ತಾ ಇದ್ರು, ಧರ್ಮಸ್ಥಳಕ್ಕೆ ಬಂದಿದ್ರು ಅಂದರೆ ಎಲ್ಲವೂ ಕಾನ್ಕಾರ್ಟೆಡ್ ಸ್ಟೋರಿ ಅಂತೀರ ನೀವು? 100% ಸರ್. SIT ಅವರು ಇದನ್ನು ತನಿಖೆ ಮಾಡಿ ಜನರ ಮುಂದೆ ಆದಷ್ಟು ಬೇಗ ಇಡಬೇಕು. ಅನನ್ಯ ಭಟ್ ಯಾರು ಸರ್? ಅಂದರೆ ಇಲ್ಲಿ ಇವತ್ತು ನಾವು ಅವರ ಅಷ್ಟೊಂದು ಹೋರಾಟಗಳನ್ನು ಇವತ್ತು ನೋಡ್ತಾ ಬರ್ತಿದ್ರೆ, ಅವರ ಯಾವ ಹೋರಾಟದಲ್ಲಿಯೂ ಕೂಡ ಜಸ್ಟಿಸ್ ಫಾರ್ ಸೌಜನ್ಯಕ್ಕೆ ಬೇಕಂತಿಲ್ಲ. ಸೊ ಅವರ ಉದ್ದೇಶ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಅವರ ಮೇಯ್ನ್ ಹೋರಾಟ ಆಗಿದೆಯಾ, ಅಥವಾ ಧರ್ಮಸ್ಥಳವನ್ನು ಇವರ ಅಂಡರ್ ಆಗಿ ಮಾಡ್ಕೋಬೇಕನ್ನುವಂಥದ್ದು ಹೋರಾಟನವರು? ಸರ್, ಈಗ ನಿಮ್ಮ ಪ್ರಶ್ನೆ ಭಾಳ ಚೆನ್ನಾಗಿದೆ. ಈಗ ನಿಶ್ಚಲ್ ಜೈನ್ ಅವ್ರ ವಿಷಯಕ್ಕೆ ಬಂದರೆ, ಎಲ್ಲ ದಾಖಲೆಗಳನ್ನು ಕೊಟ್ಟೆ ನಾನೇ ಅಂತ ಇಟ್ಕೊಳ್ಳಿ, ಎಲ್ಲ ದಾಖಲೆಗಳನ್ನು ಕೊಟ್ಟೆ ಅಂತ ಇಟ್ಕೊಳ್ಳಿ. ಫೇಕ್ ಅಂತೇಳಿ ಯೂಟ್ಯೂಬಲ್ಲಿ ಹೇಳ್ತಾರೆ, ಡ್ಯೂಪ್ಲಿಕೇಟ್ ಕೊಟ್ಟರು ಅಂತ ಹೇಳ್ತಾರೆ. ಇವರೇ ಹೋಗಿ ಅದನ್ನು ಕಾನೂನು ಪ್ರಕಾರ ಹೋರಾಟ ಮಾಡಲಿ. ಇವನು USA ಡ್ಯೂಪ್ಲಿಕೇಟ್ ವೀಸಾ ಕೊಟ್ಟಿದ್ದಾನೆ ಅಂತೇಳಿ ನಿಶ್ಚಲ್ ಜೈನ್ ವಿರುದ್ಧ ಕಾನೂನು ಹೋರಾಟ ಮಾಡಲಿ, ಶಿಕ್ಷೆ ಆಗುತ್ತಲ್ಲ. ಆ ಪ್ರಕರಣದಲ್ಲಿ ನಿಶ್ಚಲ್ ಜೈನ್ ಜೈಲಿಗೆ ಹೋಗ್ತಾರಲ್ವಾ? ಅದನ್ನು ಕ್ವಶನ್ ಮಾಡಿಲ್ಲ ಅವರು. ಅವರು ಸರ್, ಇವರು ಕೋರ್ಟನ್ನೇ ನಂಬಲ್ಲ. ನಾಳೆ ಸೌಜನ್ಯ ಎನ್ನುವ ಹೆಣ್ಣು ಮಗು ಹುಟ್ಟಿ ಪುನಃ ಬಂದು ಪ್ರತ್ಯಕ್ಷಳಾಗಿ ನನ್ನನ್ನು ಇವನೇ ಅತ್ಯಾಚಾರ ಮಾಡಿದಂದರೂ ಕೂಡ ಇದು ಫೇಕ್ ಅಂತ ಹೇಳ್ತಾರೆ. ಇವರಿಗೆ ನಾಳೆ SIT ಇವರ ತಲೆಯಲ್ಲಿ ಇರೋದಕ್ಕೆ ವಿರುದ್ಧವಾಗಿ ಎಲ್ಲಾದರೂ ಒಂದು ವೇಳೆ ತನಿಖೆ ಇವರೇ ಕೇಳಿರೋದು. SIT ಬೇಕಂತ ಇವರೇ ಕೇಳಿದ್ದು, ಪ್ರಣಬ್ ಮೊಹಂತಿ ಅವರು ಬೇಕಂತ ಇವರೇ ಕೇಳಿರೋದು. ನಾಳೆ ಅದೇ ಇವರೇ ಕೇಳಿದ ಅಧಿಕಾರಿಗಳೇ ಇವರ ಯೋಚನೆಗೆ ವ್ಯತಿರಿಕ್ತವಾದ ತೀರ್ಪನ್ನು ಕೊಟ್ಟರೆ ಇವ್ರನ್ನ ಕೊಂಡ್ಕೊಂಡ್ರು ಅಂತೇಳಿ ಅವರು ಆರೋಪ ಮಾಡ್ತಾರೆ. ಬೇಕಾದ್ರೆ ನೋಡಿ ನೀವು ಸರ್. ಹೌದು ಸರ್, ಈಗ ಅವರ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ
ನೀವು ಇತ್ತೀಚೆಗೆ ನೋಡ್ಬೋದು ಈ ಯೂಟ್ಯೂಬರ್ಸ್ ಆಗಿರ್ಬೋದು ಇವರಾಗಿರ್ಬೋದು ಇವರ ಮೇನ್ ಟಾರ್ಗೆಟ್ ಆಗಿರೋದು ಹರ್ಷೇಂದ್ರ ಅವರನ್ನು ಮಾಡ್ತಾ ಇದ್ದಾರೆ ಇವತ್ತು. ಹರ್ಷೇಂದ್ರ ಅವರನ್ನು ಟಾರ್ಗೆಟ್ ಮಾಡ್ತಿದ್ರು. ಬಟ್ ಅವ್ರು ಯಾಕೆ ಇನ್ನೂ ಕೂಡ ಸುಮ್ಮನೆ ಕೂತಿದ್ದಾರೆ? ಅಟ್ಲೀಸ್ಟ್ ಅವ್ರು ಬಂದು ಏನಾದರೂ ಒಂದು ಮಾತನ್ನು ಹೇಳ್ಬೋದಿತ್ತಲ್ಲ ಈ ವಿಚಾರದಲ್ಲಿ. ಒಂದಷ್ಟು ಅಲ್ಲಿನ ಲೋಕಲೈಟ್ಸಿಗಾಗಿರ್ಬೋದು, ಲೋಕಲೈಟ್ಸಿಂದ ಹೊರಗಡೆ ಈಗ ಬ್ಯಾಂಗ್ಳೂರಿನಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು ಏನೋ ಒಂದು ಗೊಂದಲ ಇದೆ. ಏನಂದರೆ ಇವರು ಏನೋ ಅಲ್ಲಿ ಒಂದು ಪ್ರಕರಣದಲ್ಲಿ ಭಾಗಿ ಆಗಿದ್ದಾರೋ ಏನೋ ಎನ್ನುವಂಥದ್ದು ಒಂದು ಪ್ರಶ್ನೆ, ಅಥವಾ ಇವರು ಕಾನೂನಿಗೆಗೋಸ್ಕರ ಇನ್ನು ವೆಯ್ಟ್ ಮಾಡ್ತಿದ್ದಾರೆ ಎನ್ನುವಂಥದ್ದು ಇದೊಂದು ಪ್ರಶ್ನೆ ಬರುತ್ತೆ ಸರ್. ಈಗ ಏನು ಅವರದ್ದು ಧರ್ಮಸ್ಥಳದ ಏನು ಲೀಗಲ್ ಟೀಮ್ನವರಿದೆಯಲ್ಲ, ಅದಕ್ಕೊಂದು ವಕೀಲರ ನೇಮಕ ಮಾಡಿ ಅವ್ರ ಥ್ರೂ ಅವರು ಮಾತುಕತೆ ಮಾಡಿಸ್ತಾ ಇದ್ದಾರೆ. ಅವರು ಬಹಿರಂಗವಾಗಿ ಅಲ್ಲಿನ ವ್ಯವಸ್ಥೆಯಲ್ಲಿ ಬಹುಶಃ ಅವ್ರಿಗೆ ಪರ್ಮಿಟ್ ಇಲ್ವೇನೋ ಈಗ ಇವ್ರು ಹೇಳಬೇಕಂತ. ಯಾಕಂದರೆ PROನೇ ಉತ್ತರ ಕೊಡ್ತಾ ಇರೋದು ಇಲ್ಲಿ ತನಕ. ಹರ್ಷೇಂದ್ರ ಕುಮಾರ್ ಅವರಾಗಲಿ ಬೇರೆ ಯಾರಾಗಲಿ ಇಲ್ಲಿ ತನಕ ಉತ್ತರ ಕೊಟ್ಟಿಲ್ಲ. ಮತ್ತು ನಾನು ಧರ್ಮಸ್ಥಳ ಕ್ಷೇತ್ರದ ವಕ್ತಾರನೂ ಕೂಡ ಅಲ್ಲ, ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತ. ಅವ್ರು ಯಾಕೆ ಮಾಡಿಲ್ಲ ನಾನು ಅವ್ರಿಗೆ ಕೇಳಕ್ಕೆ ಹೋಗಿಲ್ಲ. ನಾವು ಅವರಿಗೆ ಕೇಳಿದಾಗ ನಮಗೇನು ದಾಖಲೆ ಬೇಕು ಅಂತ ಕೇಳಿದಾಗ ಅದಕ್ಕೆ ಸಂಬಂಧಪಟ್ಟಂಥ ವಕೀಲರ ಮೂಲಕವೇ ನಾನು ದಾಖಲೆಯನ್ನು ತಗೊಂಡಿದ್ದೆ ಹೊರತು ನಾವು ನೇರವಾಗಿ ಅವರು ನನಗೆ ಡಾಕ್ಯುಮೆಂಟ್ಸ ಕೊಟ್ಟಿಲ್ಲ. ಆದರೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಧರ್ಮಾಧಿಕಾರಿಗಳು ಅದರ ಮುಖ್ಯಸ್ಥರವರು ಅವರು ಮೀಡಿಯಾದಲ್ಲಿ ಎರಡೆರಡು ಸಾರಿ ಅವರು ಏನೇನು ಕೊಡಬೇಕು ದಾಖಲೆಗಳನ್ನು ಕೊಟ್ಟಿದ್ದಾರೆ. ನೋಡಿ, ಧರ್ಮಸ್ಥಳದ ವಿರುದ್ಧ ದಶಕಗಳ ಹಿಂದಿನಿಂದಲೂ ಕೂಡ 2-3 ದಶಕಗಳಿಂದ ಈ ಕಮ್ಯುನಿಸ್ಟರು ಹೋರಾಟ ಮಾಡ್ಕೊಂಡು ಬಂದಿದ್ದರು. ಅದ್ರ ವಿರುದ್ಧ ಹೋರಾಟ ಸಂಘಟಿಸಿದ್ದೇ ಕಮ್ಯುನಿಸ್ಟರು, ಸೌಜನ್ಯ ಹೋರಾಟವನ್ನು ಕೈಗೆ ತಗೊಂಡಿದ್ದೇ ಕಮ್ಯುನಿಸ್ಟರು. ಆಮೇಲೆ ಇವರು ಅದನ್ನು ತಗೊಂಡೋಗಿರುವಂಥದ್ದು. ಈಗ ಕೇರಳದ ದೇಶಾಭಿಮಾನಿ ಅಂತೇಳಿ ಒಂದು ಪತ್ರಿಕೆ 1942ರಲ್ಲಿ ಕಮ್ಯುನಿಸಂ ಸಿದ್ಧಾಂತವನ್ನು ಪ್ರಚಾರ ಮಾಡ್ಲಿಕ್ಕೆ ಅಂತ ಹುಟ್ಕೊಂಡು ಪತ್ರಿಕೆ, ಹೆಸರು ದೇಶಾಭಿಮಾನಿ ಅಂತ. ಆ ಪತ್ರಿಕೆ ಮೇಲ್ ಬಿತ್ಕೊಂಡು ಸುಳ್ಳು ವರದಿಗಳನ್ನು ಹೆಡ್ಡಿಂಗಲ್ಲಿ ಮಾಡ್ತಾ ಇದೆ. ಈಗ ವಾರ್ತಾಭಾರತಿ ಅಂತೇಳಿ ಒಂದು ಪತ್ರಿಕೆ ಸುಳ್ಳು ರಿಪೋರ್ಟನ್ನು ಲೀಡಿಂಗ್ ಮಾಡಿ ಮಾಡ್ತಾ ಇದೆ. ಇವರು ಸಾರ್ವಜನಿಕವಾಗಿ ಇರುವಂಥ ಗೊಂದಲಗಳಿಗೆ ಪ್ರಶ್ನೆಗಳನ್ನು ಇಟ್ಕೊಂಡು ಇದು ಹೀಗೆ ಅಂತೇಳಿ ಇವರು ಎಲ್ಲೂ ಕೂಡ ಇವತ್ತಿನ ತನಕ ಒಂದು ವರದಿಯನ್ನು ಮಾಡಿ ನಾನು ನೋಡಲಿಲ್ಲ. ಇವರು ಸಾರ್ವಜನಿಕವಾಗಿರುವಂಥ ಸುಳ್ಳು ಆರೋಪವನ್ನೇ ವರದಿ ಮಾಡ್ತಾ ಇದ್ದಾರೆ. ನಾವೇ ಕೊಡ್ತಾ ಇದ್ದೀವಿ, ಅಥವಾ ನಮ್ಮ ಹತ್ರ ಬಂದು ಕೇಳ್ಬೋದಿತ್ತು, ಅಥವಾ ಅಲ್ಲಿ ಹೋಗಿ ಮೀಡಿಯಾದವರು ಹೋಗಿ ಕೇಳ್ಬೋದಿತ್ತು. ಅವ್ರು ಕೇಳೋದಿಲ್ಲ. ತಿಮ್ಮರೋಡಿ ಹೇಳಿದ ಅಥವಾ ಯಾರೋ ಒಬ್ಬ ಹೇಳಿದ ಅವ್ರು 500 ಕೋಟಿ ಕೊಟ್ಟರು ಅಂತೇಳಿ ಹೇಳಿದರೆ ಅದನ್ನೇ ವರದಿ ಹೆಡ್ಡಿಂಗ್, SITಗೆ 500 ಕೋಟಿ ಲಂಚ. ಈ ಥರದಲ್ಲಿ ಅಂದರೆ ಜನರ ಮಾನಸಿಕ ಆ ನಂಬಿಕೆಯನ್ನೇ ಹಾಳು ಮಾಡೋದು ಉದ್ದೇಶ. ಧರ್ಮಸ್ಥಳ ಸಾರ್ವಜನಿಕವಾಗಿ ತುಂಬ ಕೆಲಸ ಮಾಡ್ತಾ ಇದೆ. ನಮ್ಮಲ್ಲಿ ಮತಾಂತರ ಆಗದೇ ಇರಲಿಕ್ಕೆ, ಮತಾಂತರದ ಆ ಷಡ್ಯಂತ್ರ ನಡೀದೇ ಇರಲಿಕ್ಕೆ ಧರ್ಮಸ್ಥಳ ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಸೃಷ್ಟಿ ಮಾಡಿದ್ದೇ ಕಾರಣ. ಧರ್ಮಸ್ಥಳ ಜೈನರದ್ದು ಅಂತ ಹೇಳ್ತಾರೆ. ಇವರು ಸಾವಿರಾರು ಕೋಟಿ ಹಣವನ್ನು 10-15 ಸಾವಿರ ಹಿಂದೂ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ವಿನಿಯೋಗಿಸ್ತಾ ಇದ್ದಾರೆ. 200 ಪಾರಂಪರಿಕ ದೇವಸ್ಥಾನಗಳನ್ನು ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಮಾಡದಿರುವಂಥದ್ದನ್ನು ಧರ್ಮಸ್ಥಳದವರು ಪುನರುತ್ಥಾನ ಮಾಡಿದ್ದಾರೆ. ಇದೆಲ್ಲ ಇವ್ರ ಕಣ್ಣಿಗೆ ಚುಚ್ಚುತ್ತಾ ಇದೆ. ಅದು ಬೇರೆ ಇದೆ ಸಬ್ಜೆಕ್ಟು, ಇದು ಬೇರೆ ಇದೆ ಸಬ್ಜೆಕ್ಟು. ಅಲ್ಲಿ ಕೊಲೆಗಳಾಗಿದ್ದರೆ ಅದರ ತನಿಖೆ ಆಗಬೇಕು. ಅಂದರೆ ಸಾಮಾಜಿಕ ಕಾರ್ಯಗಳಾಗಿದ್ದಾವೆ ಅನ್ನೋ ಕಾರಣಕ್ಕೆ ಕ್ರೈಮ್ಗಳು ಮುಚ್ಚಿ ಹೋಗೋದು ಬೇಡ. ತನಿಖೆ ಪ್ರಾಮಾಣಿಕವಾಗಿ ನಡೀಲಿ, ಸತ್ಯ ಹೊರಗೆ ಬರಲಿ. ದಟ್ ಈಸ್ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್. ಕರೆಕ್ಟ್ ಸರ್. ಈಗ ನಮ್ಮ ಉದ್ದೇಶವೂ ಅಷ್ಟೇ, ತನಿಖೆ ಮಾಡಲಿಕ್ಕೆ ಪೊಲೀಸರಿಗೆ ಅಥವಾ SITಗೆ ಇವ್ರು ಸಹಕಾರ ಕೊಡಬೇಕೇ ಹೊರತು ಇವರೇ SIT ಆಗಬಾರ್ದು, ಇವರೇ ಜಡ್ಜ್ ಆಗಬಾರ್ದು. ಲೆಟ್ಸ್ ಈಗಷ್ಟೇ ಶುರುವಾಗಿದೆ. ಥ್ಯಾಂಕ್ ಯು ವಸಂತ್ ಗಿಳಿಯಾರವರೇ, ಧನ್ಯವಾದ ನಿಮಗೆಲ್ಲ. ಆರಂಭದಲ್ಲೇ ನಾನು ಹೇಳಿದೆ ಇಲ್ಲಿ ಇಬ್ಬರು ಇರಬೇಕಾಗಿತ್ತು. ಇಲ್ಲಿ ಪ್ರಕರಣವನ್ನು ಇನ್ನಷ್ಟು ತಿಳಿದುಕೊಂಡಂಥವ್ರು, ಸ್ಪೆಸಿಫಿಕ್ ಪ್ರಶ್ನೆಗಳನ್ನು ಕೇಳೋಂಥವ್ರು ಇರಬೇಕಾಗಿತ್ತು. ಇನ್ನೊಂದು ಎಪಿಸೋಡ್ ಮಾಡೋಣ. ಸೌಜನ್ಯ ಪ್ರಕರಣದಲ್ಲಿ ಷಡ್ಯಂತ್ರದ ಮೂಲಕ ಸತ್ಯವನ್ನು ಮುಚ್ಚಿ ಹಾಕಲಾಗಿದೆ ಅಂತ ನಂಬುವವರು ವಸಂತ್ ಗಿಳಿಯಾರವರ ಜೊತೆಗೆ ಬಂದು ಕುಳಿತಾಗ ಇನ್ನೊಂದು ಎಪಿಸೋಡ್ ಮಾಡೋಣ. ಆ ಎಪಿಸೋಡ್ಗೆ ಇಲ್ಲಿ ನೀವು ಕೂಡ ಇರಬಹುದು. ಸೌಜನ್ಯ ಕೊಲೆ ಪ್ರಕರಣದಲ್ಲಿ ನಿಮಗಿರುವ ಸಂಶಯಗಳನ್ನು ತೆಗೆದುಕೊಂಡು ನೀವು ಕೂಡ ಬರಬಹುದು ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.